ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಏನಕ್ಕಪ್ಪ ಇನ್ನೊಂದು ತಿಂಗಳು ಮುಂದಕ್ಕೆ ಹಾಕಿದ್ರು, ಎಕ್ಸ್ಟೆಂಡ್ ಮಾಡಿದ್ರು ಅಂತ ನೋಡಿದಾಗ ಇವತ್ತು ಎಪಿಸೋಡ್ ಆಗ್ಲಿ ಇವತ್ತು ಪ್ರೋಮೋಸ್ ಆಗ್ಲಿ ನೋಡಿದಾಗ ಗೊತ್ತಾಗುತ್ತೆ. ಖಂಡಿತವಾಗ್ಲೂ ಒಬ್ಬ ಕೂಲ್ ಆಗಿರೋ ವ್ಯಕ್ತಿ ಅಗ್ರೆಸಿವ್ ಆದ್ರೆ ಹೇಗಿರುತ್ತೆ ಅಂತ ಪ್ರತಾಪ್ ನೋಡಿದ್ರೆ ಗೊತ್ತಾಗುತ್ತೆ. ಖಂಡಿತವಾಗ್ಲೂ ಒಂದು 3 ಎಪಿಸೋಡ್ ಇಂದ ವಿನಯ್ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂತ ಹೇಳ್ಬೋದು. ಇದೊಂದಾದ್ಮೇಲೆ ಸಂಗೀತ, ತನಿಷಾ ಮತ್ತು ಕಾರ್ತಿಕ್ ಅವರ ಮಧ್ಯೆ ಒಂದು ದೊಡ್ಡ ಬಿರುಗುಂಟಾಗಿದೆ ಅಂತ ಹೇಳ್ಬೋದು. ಎಕ್ಸಾಕ್ಟ್ಲಿ ಯಾರು ಕೇಳಿದ್ರು ಹೇಳ್ತಾರೆ ಆಟಿಟ್ಯೂಡ್ ಕಿನ್ ಅಂದ್ರೆ ಸಂಗೀತನೇ ಅಂತ, ಆಟಿಟ್ಯೂಡ್ ರಾಣಿ ಅಂತ ಹೇಳ್ಬೋದು. ಅವ್ರಿಗೆ ಖಂಡಿತವಾಗ್ಲೂ ಅವ್ರ ಆಟಿಟ್ಯೂಡ್ ತೋರಿಸ್ತಾರೆ. ಈ ವಿಷಯ ಬಂದಾಗ ತನಿಷಾ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಫಸ್ಟ್ ಒಂದು ಟಾಸ್ಕ್ ಕೊಟ್ಟಾಗ ಅದ್ರೊಂದು ಕಾರ್ಡ್ ಕೊಟ್ಟಿರ್ತಾರೆ, ಇಂತಿಂತ ಕಾರ್ಡ್ ಯಾರಿಗೆ ಕೊಡ್ತೀರಾ ಅಂತ ಹೇಳಿ. ತನಿಷಾ ಅವರು ಸಂಗೀತ ಸ್ಟೇಟ್ಮೆಂಟ್ ಕೊಡ್ತಾರೆ, ಫ್ರೆಂಡ್ಶಿಪ್ ಬ್ಯಾಂಡ್ ಅಲ್ಲಿ ಬೇಳೆ ಬೇಯಿಸ್ಕೊತಿದ್ದಾರೆ ಸಂಗೀತ ಅಂತ. ಈ ಸ್ಟೇಟ್ಮೆಂಟ್ ಮತ್ತೆ ನೀವು ಒಪ್ತೀರಾ? ಖಂಡಿತವಾಗ್ಲೂ ನಾನಂತೂ ಒಪ್ಪಲ್ಲ. ಏನಕ್ಕಂದ್ರೆ ಫ್ರೆಂಡ್ಶಿಪ್ ಬ್ಯಾಂಡ್ ಅಲ್ಲಿ ಬೇಳೆ ಅಂತೂ ಬಯಸ್ಕೊಂಡಿಲ್ಲ. ಏನಕ್ಕಂದ್ರೆ ಅವರು ಕ್ಯಾಲ್ಕುಲೇಟ್ ಮಾಡಿಲ್ಲ, ಇವ್ರ ಜೊತೆ ಫ್ರೆಂಡ್ಶಿಪ್ ಇದ್ರೆ ನಂಗೆ ಅನುಕೂಲ ಆಗುತ್ತಾ, ಇವ್ರ ಜೊತೆ ಫ್ರೆಂಡ್ಶಿಪ್ ಇದ್ರೆ ನಂಗೆ ಅನಾನುಕೂಲ ಆಗುತ್ತಾ ಅಂತ ಎಲ್ಲೂ ಕ್ಯಾಲ್ಕುಲೇಟ್ ಮಾಡಿಲ್ಲ. ಜಸ್ಟ್ ಆಟಿಟ್ಯೂಡ್ ತೋರಿಸ್ತಾ ಅವ್ರಿಗೆ ಯಾವಾಗ ಯಾವ ಟೈಮ್ಗೆ ಸರಿ ಅನ್ಸುತ್ತೋ ಅದನ್ನೇ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ಸಂಗೀತ ಅವ್ರು ಹೇಳ್ತಾರೆ, ಒಂದ್ ವೇಳೆ ಹಂಗ ಫ್ರೆಂಡ್ಶಿಪ್ ಜೊತೆಗೆ ನಾನು ಬೇಳೆ ಬಯಸ್ಕೊಂಡಂಗೆ ಇದ್ದಿದ್ರೆ ಈಗ್ಲೂ ನಿಮ್ ಜೊತೆ ಫ್ರೆಂಡ್ ಆಗಿರ್ತಿದ್ದೆ, ನಾನು ಒಂಟಿ ಆಗಿರ್ತಿರ್ಲಿಲ್ಲ ಅಂತ. ಈ ಮಾತು ಸತ್ಯ. ಅದಾದ್ಮೇಲೆ ತನಿಷ್ ಅವ್ರು ಕೌಂಟರ್ ಕೊಡ್ತಾರೆ, ನಿಮ್ಮನ್ನ ತಲೆ ಮೇಲೆ ಕೂರ್ಸ್ಕೊಂಡಿಲ್ಲ ಅಂತ ನಮಗೆ ದೂರ ಹೋಗಿದ್ದ ಅಂತ. ಇದು 100% ಸತ್ಯ. ಏನಕ್ಕಂದ್ರೆ ಬಹಳ ಸಲ ಎಮೋಷನ್ ಆಗಿದ್ದಾರೆ ಸಂಗೀತ ಅವರು. ನನಗೆ ಫ್ರೆಂಡ್ಶಿಪ್ ಮೇಲೆ ಒಂದು ಎಕ್ಸ್ಪೆಕ್ಟ್ ಮಾಡಿರ್ತೀನಿ, ಅದು ಎಕ್ಸ್ಪೆಕ್ಟ್ ಮಾಡಕ್ಕೆ ಆಗಲ್ಲ, ನಮ್ಮನ್ನ ದೂರ ಮಾಡ್ಬಿಡ್ತಾರೆ ಅಂತ. ಒಂದ್ಸಲ ಆದ್ರೆ ತನಿಷಾ, ಕಾರ್ತಿಕ್, ಸಂಗೀತ ಒಂದು ಟೀಮ್ ಅಲ್ಲಿ ಇರ್ತಾರೆ, ಹೊತ್ತೂರವ್ರು ಸೇವ್ ಮಾಡ್ತಾರೆ ಸಂಗೀತ ಅವರು ಬಹಳ ಸಲ. ಇನ್ನೊಂದು ವಿಷಯ ಇಲ್ಲಿ, ಸಂಗೀತ ಅವರು ಕೂಡ ಅವ್ರ ಮೇಲೆ ಯಾವ್ದಾದ್ರು ಒಂದು ಎಕ್ಸ್ಪೆಕ್ಟ್ ಮಾಡಿದ್ಮೇಲೆ ಸಿಗಲ್ಲ ಅಂದ್ಮೇಲೆ ಅವರಿಂದ ದೂರ ಆಗ್ಬಿಡ್ತಾರೆ. ಇದು 100% ಸತ್ಯ ಕೂಡ. ಇದನ್ನೇ ಮತ್ತೆ ತನಿಷಾ ಕೂಡ ಹೇಳಿದ್ರು. ತನಿಷಾ ಅವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅದು ಕೂಡ ಕರೆಕ್ಟ್ ಆಗಿದೆ. ಯಾಕಂದ್ರೆ ನೋಡಿ, ಸಂಗೀತ ನೀವು ಯಾರನ್ನಾದ್ರು ಅಬ್ಸರ್ವ್ ಮಾಡಿ, ಮೊದಲೇದಾಗಿ ವಿನಯ್ ತಗೊಳ್ಳಿ, ಕಾರ್ತಿಕ್ ತಗೊಳ್ಳಿ, ಈ ಎಕ್ಸಾಂಪಲ್ ಪ್ರೆಸೆಂಟ್ ಇದ್ದ ಪ್ರತಾಪ್ ಅವ್ರನ್ನ ತಗೊಳ್ಳಿ. ಪ್ರತಾಪ್ ಹತ್ರ ಯಾವಾಗ ಸ್ವಲ್ಪ ಆಟಿಟ್ಯೂಡ್ ತೋರಿಸ್ತಾರೋ ದೂರ ಆಗ್ಬಿಡ್ತಾರೆ ಸಂಗೀತ ಅವರು. ಈಗ ವರ್ತೂರ್ ಹತ್ರ ಕ್ಲೋಸ್ ಆಗಿದ್ದಾರೆ. ಈ ರೀತಿಯಾಗಿ ಸಂಗೀತ ಅವ್ರನ್ನ ಯಾರಾದ್ರೂ ತಲೆ ಮೇಲೆ ಕೂರ್ಸ್ಕೊಂಡ್ರೆ ಅವ್ರ ಹತ್ರ ಕ್ಲೋಸ್ ಆಗಿರ್ತಾರೆ, ಇಲ್ಲಾಂದ್ರೆ ದೂರ ಆಗ್ತಾರದು ಎಷ್ಟು ಸತ್ಯನೋ ಫ್ರೆಂಡ್ಶಿಪ್ ಬ್ಯಾಂಡ್ ಅಲ್ಲಿ ನಾವು ಬೇಳೆ ಬಯಸ್ಕೊಂಡಿಲ್ಲ ಅನ್ನೋದು ಕೂಡ ಸತ್ಯನೇ. ಮತ್ತೆ ಇವರಿಬ್ಬರಲ್ಲಿ ಯಾರ ಪರ್ಸ್ಪೆಕ್ಟಿವ್ ಚೆನ್ನಾಗಿರುತ್ತೆ, ಯಾರ ಪರ್ಸ್ಪೆಕ್ಟಿವ್ ಅಲ್ಲಿ ಆಲೋಚನೆಯಲ್ಲಿ ತುಂಬಾ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ. ಇದಾದ್ಮೇಲೆ ಹೇಳಿದ್ನಲ್ಲ, ವಿನಯ್ ಮತ್ತು ಪ್ರತಾಪ್ ಅವರ ಮಧ್ಯೆ ಎಕ್ಸಾಕ್ಟ್ಲಿ ಪ್ರತಾಪ್ ಅವ್ರು ಏನ್ ಹೇಳ್ತಾ ಇದ್ರು ಅದು ಹೊರಗಡೆ ಆಗ್ತಿರೋದು ಸತ್ಯ, 100% ಸತ್ಯಗಡ. ಬಟ್ ಒಬ್ಬ ವ್ಯಕ್ತಿ ಮೇಲೆ ಈ ರೀತಿ ಗೂಬೆ ಕೂರಿಸಿದಾಗ, ಒಬ್ಬ ಅನುಮಾನ ಅಪವಾದ ಹೊರಿಸಿದಾಗ ಆ ವ್ಯಕ್ತಿ ಹರ್ಟ್ ಆಗೋದು ಕೂಡ ಸತ್ಯ. ಆದ್ರೆ ವಿನಯ್ ಅವರು ಎಲ್ಲೋ ಒಂದ್ ಕಡೆ ಬೇರೆಯವರಿಗೆ ಮರ್ಯಾದೆ ಕೊಟ್ಟು ಮಾತಾಡೋ ರೀತಿಯೇ ಬೇರೆ ಇರುತ್ತೆ, ಪ್ರತಾಪ್ ಹತ್ರ ಮಾತಾಡೋ ರೀತಿಯೇ ಬೇರೆ ಇರುತ್ತೆ. ಆದ ಕಾರಣ ಇಲ್ಲಿ ಯಾವ ರೀತಿ ಆಗ್ತಾ ಇದೆ ಅಂದ್ರೆ, ಇದೇ ಕಾರಣಕ್ಕೆ ಬಿಗ್ ಬಾಸ್ ಇನ್ನು ಒಂದು ತಿಂಗಳು ಎಕ್ಸ್ಟೆಂಡ್ ಮಾಡಿದಾನೆ, ಎಪಿಸೋಡ್ಗಳಾಗ್ಲಿ ಶೋ ಆಗ್ಲಿ ಅಂತ ಹೇಳ್ಬೋದು. ಬಟ್ ಎಲ್ಲೋ ಒಂದ್ ಕಡೆ ಫ್ರೆಂಡ್ಶಿಪ್ ಜಗಳ ತಂದಿರ್ತಾನೆ ಬಿಗ್ ಬಾಸ್. ಇದರಲ್ಲಿ ಯಾರು ಸತ್ಯ, ಯಾರು ಅಸತ್ಯ, ಯಾರ ಪರ್ಸ್ಪೆಕ್ಟಿವ್ ಚೆನ್ನಾಗಿರುತ್ತೆ, ಯಾರ ಆಲೋಚನೆಗಳು ಈ ರೀತಿಯಾಗಿರ್ತವೆ ಅಂತ ನೋಡೋ ವ್ಯಕ್ತಿ ಗೊತ್ತಾಗಬೇಕಷ್ಟೇನೆ. ಇದಾದ್ಮೇಲೆ ನೋಡಿ, ನಾನು ಬೆಳಿಗ್ಗೆ ಒಂದು ವಿಡಿಯೋ ಮಾಡಿದ್ದೆ, ಕಾಮುಕ್ ಅಂತ ಪಟ್ಟ ಕಟ್ಟಿದ್ದಾಯ್ತು, ಈಗ ಸುಳ್ಳುಗಾರಂತ ಪಟ್ಟ ಕಟ್ತೀರಾ ಅಂತ. ಇಲ್ಲಿ 2 ಕಡೆ ತಪ್ಪಿದೆ. ಎಕ್ಸಾಕ್ಟ್ಲಿ ಕಾರ್ತಿಕ್ ಅವರು ವಿನಯ್ಗೆ ಬಕೆಟ್ ಹಿಡಿತಾರ ಅಂತ ಸ್ಟೇಟ್ಮೆಂಟ್ ಬಂದಾಗ ಸಂಗೀತ ಕೂಡ ಎಲ್ಲೂ ಒಪ್ಕೊಂಡಿಲ್ಲ. ಶನಿವಾರ ಎಪಿಸೋಡ್ ಒಪ್ಕೊಂಡಿತ್ತು, ಬಟ್ ವಾದ ಪ್ರತಿವಾದ ಬಂದಾಗ ಅವ್ರು ಒಪ್ಕೊಂಡಿರಲಿಲ್ಲ. ಈ ವಿಷಯಗಳು ಅಷ್ಟೇ. ಕಾರ್ತಿಕ್ ಅವರು ಶನಿ ಅಂದಿದ್ದು ನಿಜಾನೇ, ಅದು ಕಾರ್ತಿಕ್ ಅವರು ಹೇಳಿದ್ದು. ವರ್ತೂರು ತನಿಷಾ ಇದ್ರು ಆ ಟೈಮ್ ಅಲ್ಲಿ, ಬಟ್ ಕಾರ್ತಿಕ್ ಅವರು ಒಪ್ಕೊಂಡಿಲ್ಲ, ಅದು ನೆನಪಾಗ್ಲಿಲ್ಲ ಅನ್ಸುತ್ತೆ. ಇನ್ನು ಇಬ್ಬರಲ್ಲೂ ತಪ್ಪಿದೆ, ಬಟ್ ನಾವು ಯಾವ ರೀತಿ ತಗೊಂತೀವಿ ಅನ್ನೋದ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದಾದ್ಮೇಲೆ ತನಿಷಾ ಅವ್ರ ಪಾಯಿಂಟ್ ಆಫ್ ವ್ಯೂ ಕರೆಕ್ಟ್ ಇದೆ, ಸಂಗೀತ ಅವರ ಪಾಯಿಂಟ್ ಆಫ್ ವ್ಯೂ ಕರೆಕ್ಟ್ ಇದೆ. ಆಟಿಟ್ಯೂಡ್ ಅಲ್ಲಿ ಕಡಿಮೆ ಹಾಗೆ ಇಲ್ಲ, ಕಡಿಮೆ ಆಗೋ ಮಾತೇ ಇಲ್ಲ ಅಂತಾರೆ, ತಗ್ಗೇದೇ ಇಲ್ಲ ಅಂತ ನೋಡಿ. ಆ ರೀತಿಯಾಗಿ ಸಂಗೀತ ಅವರು ಇದ್ದಾರೆ. ಮತ್ತೆ ನಿಮ್ಗೆ ಯಾರ ಕ್ಯಾರೆಕ್ಟರ್ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಬಗ್ಗೆ ಹೇಗಂತ ಒಂದು ಕಮೆಂಟ್ ಮಾಡಿ. ಯಾರನ್ನು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.